ದುಡ್ಡು ಹಾಕ್ಬಿಟ್ಟು. ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ. ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ಮ ಪ್ರಶಾಂತ್ ಅವರು ನಮ್ಮ ಕ್ಲೋಸ್ ಫ್ರೆಂಡು. ಯಾಕಂದ್ರೆ ಎವ್ರಿ ಸ್ಟೆಪ್ಪಲ್ಲಿ ತುಂಬ ಕ್ವಶನ್ಸ್ ಕೇಳಿ, ನಾನು ಓಕೆ ಬಿಟ್ಬಿಡೋಣ ಹಿಂಗೆ ಮಾಡೋಣ ಅಂದ್ರೂ ತುಂಬ ಕ್ವಶನ್ಸ್ ಕೇಳಿ, ತಂದೆ ಅಂದರೆ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ, ತಾಯಿ ಅಂದರೆ ಪ್ರೀತಿ ತೋರಿಸ್ತಾರೆ ಆ ಥರ. ಸೊ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಬಂದರೆ ನಮ್ಮ ಪ್ರಶಾಂತ್ ಅವರು ಮತ್ತು ಕೇಮಂತ್ ಅವರು. ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟು ನಿಮ್ಮ ಕ್ವಶನ್ ಏನಿತ್ತು ಮೇಡಮ್ ತಿರ್ಗಾ ಕೇಳಿ. ಅದೇ IT ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ನಂದು ಕತೆ ಅಂತ ಪಾರ್ಟ್ ನಂದು ಕತೆ, ಆದರೆ ಫುಲ್ಲು ನಂದಲ್ಲ. ಆ್ಯಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನು ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಫೈ ಮಾಡಿದ್ದೀನಿ. ಸೊ ಮೋಸ್ಟ್ಲಿ ಒಂದು 40-50% ಆಗಿರ್ಬೋದು ನೋಡಿರೋದು ಆಗಿರೋದು. ಆದರೆ ಯೂಶಲಾಗಿ ಅದನ್ನು ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಆ ಥರ. ಸೊ ನನಗೆ ಫಿಲ್ಮ್ ಅಂದರೆ ತುಂಬ ಪ್ಯಾಷನ್ನು, ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ. ನಾನು ಹೇಗೆ ಅಂದರೆ ಒಂದು ಫಿಲ್ಮು ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟಾಗಿ ಕೇಳ್ತಾನೆ ಇರ್ತೀನಿ, ಒಂದು 100 ಸರ್ತಿ 200 ಸರ್ತಿ. ಒಂದು ಪಿಕ್ಚರ್ ಇಷ್ಟ ಆದರೆ ಒಂದು 20 ಸರ್ತಿ 30 ಸರ್ತಿ ನೋಡ್ತಾ ಇರ್ತೀನಿ. ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬ ಇಷ್ಟ. ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ದೆಲ್ಲ ಮಾಡ್ತಾರೆ. ಸೊ ನಾವು ಹೇಗೆ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ, ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ, ಯಾರು ಟಚ್ ಮಾಡಿಲ್ಲ, ಸೊ ಸ್ವಲ್ಪ ಈಸಿ ಆಗ್ಬೋದು. ಯಾರು ಮಾಡದೇ ಇರೋದು ನಾವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಆನ್ಸರು ಅದೇ, ನನಗೆ ಪ್ಯಾಷನು, ಫಿಲ್ಮ್ ಅಂದರೆ ಒಂಥರ ಪ್ಯಾಷನ್ ನನಗೆ. ಸೊ ಅದಕ್ಕೆ ಮಾಡಿದ್ವಿ. ಇದು ರಿಯಲ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿದ್ದೀವಿ. ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಫ್ರೆಂಡ್ದು ಒಂದು ಆಫೀಸ್ ಇದೆ, ಇವಾಗಿಲ್ಲ ಆ್ಯಕ್ಚುಲಿ. ಸೊ ಅದು ಹೆಬ್ಬಾಲ್, ಇದು ನಾಗವಾರ ಹತ್ರ ಬರುತ್ತೆ. ಸೊ ಅಲ್ಲಿ ಶೂಟ್ ಮಾಡಿದ್ದೀವಿ. ಎಲ್ಲ ರಿಯಲ್ IT ಲೊಕೇಶನಲ್ಲೇ ಪರ್ಮಿಷನ್ ತೊಗೊಂಡು ಒಂದು ತಿಂಗಳು ಪರ್ಮಿಷನ್ ತೊಗೊಂಡಿದ್ದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟೆಲ್ಲ ಸೆಟಪ್ ಮಾಡಿ ಎಲ್ಲ. ಅದೇ ಇವಾಗ ಒಂದು 2 ಆಫೀಸ್ ಇದೆ ಬೇಸಿಕಲಿ. ಸೊ 2 ನಾವೇ, ಒಂದು ಆಲ್ರೆಡಿ ಸೆಟಪ್ ಆಗಿತ್ತು, ಒಂದು ನಾವೇ ಫುಲ್ ಸ್ಕ್ರ್ಯಾಚಿಂದ ಸೆಟಪ್ ಮಾಡಿರೋದು. ಇಂಗ್ಲೀಷ್ ಅಂದರೆ ಅದೇ, ಇದು IT ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಟೈಟಲ್ ಇಂಗ್ಲೀಷ್ ಅಂತ ಅಲ್ಲ. ಹಾಂ ಅದೇ ಹೇಳ್ತೀನಿ. ಸೊ ಏನಂದರೆ ನಾವು ಆ್ಯಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು, ಸ್ವಿಚ್ ಮಾಡ್ತಾ ಇದ್ದೀವಿ ಆ ಥರ ಅಂತ. ಅಂದರೆ ನಾನು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಅದು ಲ್ಯಾಂಗ್ವೇಜ್, ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲೀಷ್ ಪದ ತುಂಬ ಬಳಸ್ತೀವಲ್ಲ. ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ. ಇನ್ನು KCN ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ KCN ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬೋದು. ಸೊ ಅದು ರೀಸನು. ಮತ್ತು ಫ್ಲವರ್ ಬ್ರ್ಯಾಕೆಟ್ ಏನಕ್ಕಂದರೆ ಅದು C ಪ್ರೋಗ್ರಾಮಿಂಗ್ ಅಂತ ಈ IT ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ. ಅದು C ಪ್ರೋಗ್ರಾಮಿಂಗು ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇಟ್ಟಿರೋದು. ಹಾಂ, ಇದು ಆ್ಯಕ್ಚುಲಿ ಇದು ಫಿಲ್ಮಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ, ಯಾವ ಕೋಡ್ ಬಗ್ಗೆನೂ ಡಿಸ್ಕಷನ್ ಇಲ್ಲ. ಬರೀ ಹ್ಯೂಮನ್ ರಿಲೇಷನ್ಶಿಪ್ಪು, ಮ್ಯಾನೇಜರು, ಅದು ಬರೀ IT ಅಂತಲ್ಲ, ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟಾ ಇಲ್ಲ ರಾಜಕಾರಣಿಗಳ ಎಲ್ಲೇ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ. ಮತ್ತು ಅಲ್ಲೊಂದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ. ಸೊ IT ಅಂತ ಬಂದಾಗ ಪೊಲಿಟಿಕ್ಸು ಅದು ಇದು ಎಲ್ಲ ತೋರಿಸಿದ್ವಿ, ರಿಲೇಷನ್ಶಿಪ್ಪು. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಏನು ಕೋಡಿಂಗ್ ಆ ಥರ ಏನೂ ಇಲ್ಲ, ಹೆಸರಿಗೆ ಮಾತ್ರ ಇಟ್ಟಿರೋದು. ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ. ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ 1-2 ತಿಂಗಳಲ್ಲಿ. ಓಕೆ, ನಿರ್ಮಾಣದ ಬಗ್ಗೆ ಹೇಳಿ. ನಿರ್ಮಾಣ ಅವನಿಗೆ ಭಾರಿ ಟೈಮಿಂದ ಒಂದು ಆಸೆ ಇತ್ತು ಮಾಡಬೇಕು ಅಂತ. ಮೈಕ್ ಹತ್ರ ಇಟ್ಕೊಂಡು. ಅದು ಬಿಟ್ಟು ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಓಕೆ, ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡಬೇಕು. DOP ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ. ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರುವಂತ ಸಿನಿಮಾ ಇದು? ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಡಾಲಿ ತರಂಗಿಲ್ಲ, ಟ್ರ್ಯಾಕ್ ಶಾಟ್ಸ್ ಮಾಡೋಂಗಿಲ್ಲ ಅಂತ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಗಿಂಬಲ್ ಶಾಟ್ಸು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಸೊ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು, ಚೇತನ್ ಆಗಲಿ. ಅದು ಬಿಟ್ಟರೆ ಪ್ರೊಡಕ್ಷನಲ್ಲಿ ನಮಗೆ ತುಂಬ ಈಸಿ ಆಯಿತು. ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಕ್ಕೆ ಪ್ರೊಡಕ್ಷನಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡಲಿಲ್ಲ. ಸರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ದರು. ದಿನಕ್ಕೆ 4 to 5 ಸೀನ್ಸ್ ಮಾಡಿದ್ವಿ ನಾವು. ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು 4 to 5 ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ. ಅದು ಬೇಜಾನ್ ಕನ್ಸ್ಟೆಂಟ್ ಇತ್ತು, ಯಾಕೆಂದರೆ ನಾವು 1 ತಿಂಗ್ಳಿಗೆ ಬಾಡಿಗೆ ತೊಗೊಂಡಿದ್ದು, ಅದು ಎಕ್ಸ್ಟೆಂಡ್ ಆಗ್ತಿರಲಿಲ್ಲ. ಇಟ್ ವಾಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್. ಹಾಗಾಗಿ ಒಂದು 4-5 ಸೀನು ರಾತ್ರಿ ಎಲ್ಲ ಮಾಡಿದ್ದೀವಿ. ಕೆಲವು ಸಲ ಸರ್ ಏನು ಮಾತಾಡಿಲ್ಲ, ಮಾಡಿಕೊಟ್ಟಿದ್ದಾರೆ. ಸೊ ಚೇತನ್ ಅಂತ ಬಂದಾಗ, ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು, ಸುಮಾರು ಒಂದು 20 ವರ್ಷದ ಫ್ರೆಂಡ್ಶಿಪ್ ಇದು. ಸೊ ಇದು ಮುಂಚೆಯಿಂದನೂ ಇತ್ತು. ನನಗೆ ಸುಮಾರು ಸಲ ಬಂದು ಪಿಕ್ಚರ್ನೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ.
ಸೊ ಒಂದು ಟೈಮಲ್ಲಿ 2018 ಅನ್ಸುತ್ತೆ ಪ್ರಾಬಬ್ಲಿ ಅವಾಗ ಬಂದು ಈ ಥರ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ನೋಡು ನೀನು ಕ್ಯಾಮ್ರಾ ಕೆಲಸ ಮಾಡ್ತೀಯಾ ಹೀಗೆ ಅಂತ ಕೇಳ್ದ. ಸರಿ, ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ದಟ್ ಈಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ದಿದ್ದ ನಂಬಿಕೆ. ಇನ್ನೂ ಒಂದು ರೀಸನ್ನು, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ ಸರ್ ಹೇಳ್ದಂಗೆ ಇದು ಆಫ್ ಬೀಟ್ ಸಿನಿಮಾ. ಇದರಲ್ಲಿ ಏನು, ನಾನು IT ಎಂಪ್ಲಾಯ್, ಈಗಲೂ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಏನು ಅಂದರೆ ನಮಗೆ ಈಗ ಕಳೆದ ಒಂದು 5 ವರ್ಷದಿಂದ ಈಗ ಯೂಟ್ಯೂಬಲ್ಲಿ ಬೂಮ್ ಆಗಿದೆ. ಎಲ್ಲ ನಾಲೆಡ್ಜ್ ಸಿಗುತ್ತೆ, ಫ್ರೀ ನಾಲೆಡ್ಜ್ ಸಿಗುತ್ತೆ, ಹುಡುಕ್ತೀವಿ, ಕಲ್ತ್ಕೊತೀವಿ. ಇಲ್ಲ ಏನಾದ್ರು ತೊಂದರೆ ಇದೆ ಅಂದರೆ ಯಾರಿಗಾರು ಕೇಳ್ತೀವಿ, ಫೋನ್ ಮಾಡ್ತೀವಿ, ಪಿಂಗ್ ಮಾಡ್ತೀವಿ, ಆ ಥರ ಫೋರಮಲ್ಲೆಲ್ಲ ಹುಡುಕಿ ಮಾಡ್ತೀವಿ. ಹಂಗಾಗಿ ಇದು ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ನಮಗೆ. ಬಟ್ ಇದೇ ಒಂದು 10 ವರ್ಷ ಹಿಂದೆ ಅಂದಿದ್ರೆ ನಮಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿತ್ತು, ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು. ಸೊ ಇವತ್ತು ಯೂಟ್ಯೂಬಲ್ಲೆಲ್ಲ ಫ್ರೀಯಾಗಿ ನಮಗೆ ನಾಲೆಡ್ಜ್ ಸಿಗ್ತಿರೋದ್ರಿಂದ ಸೊ ಇದು ತುಂಬ ಈಸಿ ಆಯಿತು. ನಮಸ್ಕಾರ, ನನ್ನ ಹೆಸರು ಶ್ವೇತಾ. ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನನಗೂ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಪ್ರೀತಿಯಿಂದ ಮಾಡಿರೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು, ಆ್ಯಸ್ ಎವ್ರಿಥಿಂಗ್. ಸೊ ನನ್ನ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್. ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ, ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು, ಅವಳು ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ. ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ. ಬೇರೆ ಇನ್ನು ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತಿರೋಂಗೆ ಇಟ್ಸ್ ಆಲ್ IT ಎಂಪ್ಲಾಯೀಸ್. ಬಟ್ ದ ಅಮೌಂಟ್ ಆಫ್ ಪ್ಲ್ಯಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ, ಪ್ರೀ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತೊಗೊಂಡು ಎಲ್ಲೂ ಹರಿ ಮಾಡ್ದಂಗೆ, ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ದರಿಂದ. ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ. ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ದೇರ್. ಮತ್ತು ಇನ್ನೊಂದು ಏನು, ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ, ನಾನು ಒಂದು ಕನ್ನಡದ ಹುಡುಗಿ. ಸೊ ಬೇರೆ ಚಿತ್ರಗಳನ್ನ ಹೋಲಿಸೋದಂತ ಅಲ್ಲ, ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತೊಗೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಡೈರೆಕ್ಟರ್ ಇರಲಿ, DOP ಸರ್ ಇರಲಿ, ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ, ಎವ್ರಿಬಡಿ ಸಪೋರ್ಟೆಡ್ ಮೀ. ಸೊ ತುಂಬ ಕಂಫರ್ಟೇಬಲ್ ಇತ್ತು, ತುಂಬ ಡೆಡಿಕೇಟೆಡ್ ಟೀಮ್ ಇದ್ದಿದ್ದರಿಂದ ಈಸಿಯಾಗಿ ಎಲ್ಲನೂ ಹೋಯಿತು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ವೇತಾ. ನಿಮಗೂ ಕೂಡ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವೈಭವ್ ಅಂತ. ಇದಕ್ಕೂ ಮುಂಚೆ 6 ಸಿನಿಮಾದಲ್ಲಿ ನಟಿಸಿದ್ದೀನಿ, ಮತ್ತೆ ಮಾಯಾ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ. ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿರೋದು ಇದು. ಸೊ IT ಕ್ಯೂಬಿಕಲ್ಸಲ್ಲಿ, ಆಫೀಸಸಲ್ಲಿ, ಇಂಥ ಲೊಕೇಶನ್ಸಲ್ಲಿ ಶೂಟ್ ಮಾಡಿರೋದು. ಸೊ ನನಗೆ ಪರ್ಸ್ನಲಿ ಯಾವುದೇ IT ಕಂಪ್ನೀಸಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಅಂದರೆ ಯಾವತ್ತೂ ಕೆಲಸ ಮಾಡಿಲ್ಲ. ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗೆ ಏನು ಆ ರಿಯಲಿಸ್ಟಿಕ್ ಆಗಿ, ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು, ಸೀನ್ ಕಂಪೋಸಿಷನ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು, ಇದು ಸತ್ಯ. ಯಾಕೆಂದರೆ ನಾನೇನಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಅವಾಗ ನನಗೆ ನಾನೊಬ್ಬ IT ಎಂಪ್ಲಾಯಿ ಆ್ಯಂಡ್ ಒಂದು IT ಬ್ಯಾಕ್ಗ್ರೌಂಡ್ ಇರೋ ಕಡೆನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಆ್ಯಂಡ್ ಆ್ಯಕ್ಚುಲಿ ಎಲ್ಲರೂ ವಿಜಯ್ ಇದ್ದಾರೆ. ನಾನು ಚೇತನ್ ಆ್ಯಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಆ್ಯಕ್ಚುಲಿ ಮಾಡಲಿಂಗಲ್ಲಿದ್ದೆ. ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ರು, ಅವರು ಮೆಂಟರ್. ಹಿ ವಾಸ್ ಮೈ ಮೆಂಟರ್ ಎಟ್ IT. ಅಫ್ಕೋರ್ಸ್ IT ನಲ್ಲಿ ತುಂಬ ಥರ ಕ್ಯಾರೆಕ್ಟರ್ಸ್ಗಳು ಸಿಗ್ತವೆ. ಅಫ್ಕೋರ್ಸ್ ಎಲ್ಲರೂ ದುಡ್ಡಿಗೆ ಅಂತಲೇ ಹೋಗ್ತಾರೆ, ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವೋ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು. ಬಿಕಾಸ್ ಎಲ್ರಿಗೂ ಒಂದು ಮಾಸ್ಕ್ ಇರುತ್ತೆ ಅಲ್ಲಿ. ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಎಲ್ರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ. ಸೊ ದೇ ಜಸ್ಟ್ ಕ್ಯಾಂಟ್ ಓಪನ್ ಅಪ್. ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಅದರಲ್ಲಿ ನಾನು ಐ ವಿಲ್ ಜಾಯ್ನ್ ಅ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸೂರ್ಯ ಸರ್, ಆ್ಯಂಡ್ ಲೈಕ್ ವಿ ಟ್ರಾವೆಲ್ ಟುಗೆದರ್. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲಿಲ್ಲ. ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡಲಿಂಗ್ ಆ್ಯಂಡ್ ಸೀರಿಯಲ್ಸ್. ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಅ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್. ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ದಟ್ ಪ್ರೋಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಕಲಿಯೋದಕ್ಕೆ ಸಿಕ್ತು. ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಬಟ್
ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲ್ತಿದ್ದು ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅನ್ನೋದನ್ನು ನಾವು ಕಲ್ತ್ಕೊಂಡೆ. ಅದು ನನಗೆ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ ಚೇತನ್. ಯಾ, ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟ್ರೈನ್. ಥ್ಯಾಂಕ್ ಯು. ಆಲ್ ಈ ಆಪರ್ಚುನಿಟಿ ಹೆಂಗೆ ಬಂತು ಅಂದರೆ, ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು. ಸೊ ಒಂದಿನ ಕಾಲ್ ಮಾಡಿ ಅವಾಗ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಸೊ ಮಾಡೋಣ ಅಂತ ಹೇಳಿದ. ಆಮೇಲೆ ಚೇತನ್ ಸರ್ನ ಮೀಟ್ ಮಾಡಿದ್ದು. ಸೊ ಆಮೇಲೆ ಪ್ರಶಾಂತ್ ಸರ್ ಕಂಪ್ಲೀಟ್ IT ಟೀಮೇ ಮೀಟ್ ಮಾಡಿಸಿದ್ರು. ಸೊ ಪ್ರೀ ಪ್ರೊಡಕ್ಷನ್ಸಲ್ಲಿ ನಾವು ತುಂಬ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಐಡಿಯಾಸ್ ಕೊಡ್ತಿದ್ದೆ. ಆಮೇಲೆ ನಾನು ಆ್ಯಕ್ಚುಲಿ ಸೆಟ್ ಹಾಕೋಣ ಮಾಡೋಣ ಅಂತ ಹೇಳಿದಾಗ ಪ್ರಶಾಂತ್ ಸರು ಬೇಡ, ರಿಯಲಿಸ್ಟಿಕ್ ಆಗಿರಲಿ, IT ಲೇ ಮಾಡೋಣ, ಸೊ ದಟ್ ನಮಗೆ ಆ ಆ್ಯಂಬಿಯನ್ಸ್ ಅನ್ನೋದು ನೀಟಾಗಿ ಕನೆಕ್ಟ್ ಆಗುತ್ತೆ. ಮತ್ತು ನಾವು IT ಸೆಟಪ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದು ಬೇಡ ಅಂದ್ಬಿಟ್ಟು, ಸೊ ರಿಯಲ್ IT ಲೊಕೇಶನ್ಸೆಲ್ಲ ಶೂಟ್ ಮಾಡಿ, ಮತ್ತು ಆಮೇಲೆ ಆರ್ಟಿಸ್ಟ್ನೆಲ್ಲ ಪ್ರಾಪರಾಗಿ ವರ್ಕ್ಶಾಪ್ ಮಾಡಿಸಿ, ಅಂದರೆ ನಮ್ಮ ಕ್ಯಾರೆಕ್ಟರ್ಗೆ ನಾವು ಹೆಂಗೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಸರ್, ಸೊ ಅವ್ರಿಗಿರೋ ಪಾತ್ರನ ಬಿಟ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು ಅಂದ್ಬಿಟ್ಟು ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆಯಿತು ಅದು. ಸೊ ಅದಕ್ಕೆ ಸ್ವಲ್ಪ ಶೂಟ್ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ರಾಪರಾಗಿ ರಿಹರ್ಸಲ್ಸ್ ಮಾಡಿ, ಶೂಟಿಂಗ್ ಲೊಕೇಶನ್ಸ್ ಎಲ್ಲ ಆಗ್ಬೋದು, ಶಾರ್ಟ್ ಡಿವಿಷನ್ಸ್ ಆಗ್ಬೋದು, ಪ್ರಾಪರ್ ಬಿಫೋರ್ ನೈಟ್ ನಾವು ಯೂಶಲಿ 4 to 5 hours ಅಷ್ಟೇ ಮಲಗೋದು ಡೈಲಿ. ಒಂದು ದಿನ ಶೂಟ್ ಆಗಿದ ತಕ್ಷಣ ನೆಕ್ಸ್ಟ್ ದಿನದ್ದು ಏನೇನು ಪ್ರಿಪ್ರೇಷನ್ಸ್ ಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂದ್ಬಿಟ್ಟು ಕಂಪ್ಲೀಟ್ ಅದೇ ಡಿಸ್ಕಷನ್ ಆಗ್ತಿತ್ತು. ಅಂದರೆ ಓವರ್ ಆಲ್ ಜರ್ನಿ ನಾನು ಎಂಜಾಯ್ ಮಾಡಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿಲ್ಲ IT ಹೆಂಗೆ ವರ್ಕ್ ಆಗುತ್ತೆ ಏನೋ ಅಂದ್ಬಿಟ್ಟು, ಇವ್ರ ಜೊತೆ ಜರ್ನಿ ಮಾಡಿದಾಗ ಗೊತ್ತಾಯ್ತು IT ಹಿಂಗೆಲ್ಲ ನಡೆಯುತ್ತಾ ಅಂತ. ನಾನು ಕೇಳ್ತಿದ್ದೆ, ರಿಯಲಾಗಿ ಹಿಂಗೆಲ್ಲ ನಡೆಯುತ್ತೆ ಸರ್ ಅಂದಾಗ, ಇಲ್ಲ ಗಣೇಶ್ ಇದೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಇದ್ರು. ನನಗೆ ಹಿ ವಾಸ್ ದ ಸೀನಿಯರ್ ಟು ಆಲ್ ಆಫ್ ಅಸ್. ಆ್ಯಕ್ಟಿಂಗಿಂದ ಇರಲಿ, ಒಂದು ಚಲನಚಿತ್ರ ಹೇಗೆ ಮಾಡಬೇಕು ಮಾಡಬಾರ್ದು, ಎವ್ರಿಥಿಂಗ್ ನನಗೆ ತುಂಬ ಗೈಡ್ ಮಾಡಿದ್ದಾರೆ ಕೂಡ. ನನಗೆ ಯಾವಾಗ ಕೇಳಿದ್ರು ಒಂದು ಸೀನಿಯರ್ ಅಂತ ಫೀಲೇ ಆಗಿಲ್ಲ. ಇಟ್ ಫೆಲ್ಟ್ ಲೈಕ್ ಒಂದು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಮಾಡ್ತಾ ಇರೋ ಥರ. ಆ್ಯಂಡ್ ಪ್ರತಿಯೊಬ್ಬರೂ ಅಗ್ರಿ ಮಾಡ್ತಾರೆ ದಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸರ್. ಅಲ್ಲ, ಅವಾಗಲೇ ಕಾಲೆಳಿಯೋಣ ಅಂತ ಇದ್ದೆ, ಎಲ್ಲರೂ ಸಪೋರ್ಟ್ ಹೇಳಿದ್ರಿ, ಇರೋದೇ ಹೇಳಿಲ್ವಲ್ಲ ಅಂತ ಬೇಡ ಕಾನ್ಶಿಯಸ್ ಆಗ್ತಾರೆ ಅಂತ ಸುಮ್ಮನಾಗಿದ್ದು. ಎಲ್ರಿಗೂ ನನ್ನ ವಿಜಯ್ ಸರ್ ಪಾತ್ರದ ಬಗ್ಗೆ ಆಮೇಲೆ ಹೇಳ್ತೀನಿ ಅಂದಿದ್ರಿ, ಈಗ ಉಳ್ದಿರೋದೆಲ್ಲ ನೀವೇ ಮಾತಾಡ್ಬೇಕು.